ನಾವು ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ. ಕೆಲವೊಂದು ಇಲಾಖೆ 15 ಇಲಾಖೆಯನ್ನಾದರೂ ಸುವರ್ಣಸೌಧದಲ್ಲಿ ಕಾರ್ಯ ಪ್ರವರ್ತನೆ ಮಾಡಿದೆ ಅಂತೇಳಿ ಅದನ್ನೂ ಮಾಡಲಿಲ್ಲ. ಈಗ ನೀವು ದಕ್ಷಿಣ ಮತ್ತು ಉತ್ತರ ಕರ್ನಾಟಕ ತಾರತಮ್ಯ ಇಲ್ಲ ಅಂತ ಹೇಳ್ತೀರಿ. ಬಹಳ ತಾರತಮ್ಯದ. ನೀವು ದಕ್ಷಿಣ ಕರ್ನಾಟಕದಾಗ ಹೋದ್ರೆ 130 ಕಿಲೋಮೀಟರ್ದಾಗ 300-400 ಜಿಲ್ಲೆ ಅದಾವ. ಒಂದು ಹೋಬಳಿ ಅಂದ್ರೆ ಒಂದು ತಾಲೂಕು ಅದ. ನಮ್ಮ ಬೆಳಗಾವಿ ಜಿಲ್ಲೆ ಸುಮಾರು 300 ಕಿಲೋಮೀಟರ್ ಒಂದೇ ಜಿಲ್ಲೆ ಇಟ್ಟಿದೆ. ಇದು ತಾರತಮ್ಯ ಅಲ್ಲೋ ಹೌದು. ಮತ್ತೆ ಅಲ್ಲಿ 130 ಕಿಲೋಮೀಟರ್ದಾಗ 4 ಫಂಡ್ ಕೊಡ್ತೀರಿ, 300 ಕಿಲೋಮೀಟರ್ಗೆ ಒಂದೇ ಫಂಡ್ ಕೊಡ್ತೇವೆ, ಸುಮಾರು 1%. ಅಲ್ಲಿ 4% ಕೊಡ್ತೀರಿ. ಅಂದ್ರೆ ತಾರತಮ್ಯ ಹೌದು ಅಲ್ಲೋ. ಈಗಾಗಲೇ ಸರ್ ಹೇಳಿದಾಗ ಅನೇಕ ಇಲಾಖೆಗಳಲ್ಲಿ ಅನೇಕ ನೀವು ಎಜುಕೇಶನ್ ಇರಬಹುದು, ವೈದ್ಯಕೀಯ ಇರಬಹುದು. ನಮ್ಮಲ್ಲೇ 15 ಕಿಲೋಮೀಟರ್ಗೆ 10 ಕಿಲೋಮೀಟರ್ಗೆ ಒಂದು ವೈದ್ಯಕೀಯ ಸೌಲಭ್ಯ ಇದ್ರೆ ಅಲ್ಲಿ 5 ಕಿಲೋಮೀಟರ್ 3 ಕಿಲೋಮೀಟರ್ಗೆ ಒಂದು ವೈದ್ಯಕೀಯ ಸೌಲಭ್ಯ ಇದೆ. ದಯಮಾಡಿ ಈ ತಾರತಮ್ಯ ಹೋರಾಡಿಸ್ಬೇಕು. ತಾರತಮ್ಯ ಇರ್ತಕ್ಕಂಥದ್ದು ನಿಜ ಅಂತೇಳಿ ಇದೆ ಅಂತೇಳಿ ನಂಜುಂಡಪ್ಪನವರು ವರದಿ ಕೊಟ್ಟಿದ್ದಾರೆ ಅಲ್ವಾ? ಡಾಕ್ಟರ್ ನಂಜುಂಡಪ್ಪನವರು ವರದಿ ಕೊಟ್ಟಿದ್ದಾರೆ. ಅದು ಬರೀ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿ ಕೊಟ್ಟಿರ್ತಕ್ಕಂಥ ವರದಿ ಅಲ್ಲ, ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ವರದಿ. ಈಗ ಫಾರ್ ಎಕ್ಸಾಂಪಲ್ ಇದು ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ, ಆಮೇಲೆ ಹೆಗ್ಗಡದೇವನಕೋಟೆ ತಾಲೂಕು, ಅವು ಹಿಂದುಳಿದಿರುವ. ಹಾಗಂತೇಳಿ ಹೆಚ್ಚು ಹಿಂದುಳಿದಿರ್ತಕ್ಕಂಥವು ಗುಲ್ಬರ್ಗ ಡಿವಿಷನ್. ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿರ್ತಕ್ಕಂಥದ್ದು ಕಲಬುರಗಿ ಡಿವಿಷನ್ ಅಲ್ಲಿ. ಅದಕ್ಕೆ ನಂಜುಂಡಪ್ಪನವರು ವರದಿ ಕೊಟ್ಟ ಮೇಲೆ ಈಗ 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ, 15 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದು ಈ 15 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಈ ತಾರತಮ್ಯ ನಿವಾರಣೆ ಆಗಿದೆ, ಆಗಿಲ್ಲದೆ ಇರತಕ್ಕಂಥ ಇನ್ನೂ ಯಾವ ತಾಲೂಕುಗಳಿದ್ದಾವೆ. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನೇಕ ನಮ್ಮ ಸರ್ಕಾರ ಇದೆ, ಜೆ.ಎಚ್. ಪಟೇಲ್ ಇದ್ದಾಗಲೇ ಹೊಸ ಜಿಲ್ಲೆಗಳನ್ನೆಲ್ಲ ನಿರ್ಮಾಣ ಮಾಡದ್ದು, ಹೊಸ ತಾಲೂಕುಗಳನ್ನು ನಾವು ಇದ್ದಾಗಲೇ ಮಾಡದ್ದು, ಗೊತ್ತಾಯ್ತಲ್ಲ. ಇನ್ನೂ ಬೆಳಗಾವಿ ಜಿಲ್ಲೆ ಅವತ್ತು ಇದ್ದಂಥ MLAಗಳು ಡಿವಿಷನ್ ಮಾಡೋದು ಬೇಡ ಅಂತ ಹೇಳಿ 2 ಜಿಲ್ಲೆ ಮಾಡಬೇಕು ಅಂತ ಇತ್ತು ಅವತ್ತು ಬೆಳಗಾಮನ್ನ. ಅದು ಮಾಡಬಾರ್ದು ಅಂತ ಇದೆ. ಈಗಲೂ ಕೂಡ ನಾನು ಮಾಡೋಕ್ಕೆ ಅದನ್ನು MLAಗಳನ್ನೆಲ್ಲ ಕರೆದು ಒಂದು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಬಿಜಾಪುರ ಒಂದೇ ಜಿಲ್ಲೆ ಇದೆಯಾ? 2 ಜಿಲ್ಲೆ ಆಯಿತು. ಬಾಗಲಕೋಟೆ ಮತ್ತು ಬಿಜಾಪುರ ಆಯಿತು. ಬೆಳಗಾಮು, ಗದಗು, ಹಾವೇರಿ, ಹುಬ್ಳಿ, ಧಾರವಾಡ ಅಂತ 3 ಜಿಲ್ಲೆಗಳಾದವು. ಸೊ ಕೆಲವು ಆಗಿದ್ದಾವೆ, ಇನ್ನೂ ಕೂಡ. ಅದಕ್ಕೆ ನಂಜುಂಡಪ್ಪನವರ ವರದಿ ಅದರ ಪರಿಣಾಮ ಏನಾಯಿತು ಅಂತ ತಿಳ್ಕೊಳ್ಳಿಕ್ಕೆ ಮತ್ತೆ ಹೊಸದಾಗಿ ಏನು ಮಾಡಬೇಕು ಅಂತ ಮಾಡಲಿಕ್ಕೋಸ್ಕರ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೀವಿ. ಅದರ ರಿಪೋರ್ಟ್ ಬಂದ ಮೇಲೆ, ಅದರ ವರದಿ ಬಂದ ಮೇಲೆ ನಾವು ಕೂಡಲೇ ಕಾರ್ಯೋನ್ಮುಖರಾಗ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ.